ಏನೋ ಕುಮಾರಣ್ಣನಿಂದ ನನ್ನ ಕೂದಲು ಸಹ ಕಿತ್ಕೊಳ್ಳಲು ಆಗಲ್ಲ, ಈ ರೀತಿಯ ಒಂದಷ್ಟು ಹೇಳಿಕೆಗಳನ್ನು ನೀಡಲಾಗ್ತಾ ಇದೆ. ಏನೋ ಕುಮಾರಸ್ವಾಮಿ ವಿರುದ್ಧವಾಗಿ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿ ಹೇಳಿಕೆಯನ್ನು ನೀಡ್ತಿದ್ದಾರೆ. ಕುಮಾರಸ್ವಾಮಿ ಖಬರ್ದಾರ್ ಕುಚ್ ಬಿ ನಹಿ ಕರ್ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿರುವಂಥದ್ದು. ಕುಮಾರಣ್ಣನಿಂದ ನನ್ನ ಕೂದಲನ್ನು ಸಹ ಕಿತ್ಕೊಳ್ಳಲು ಆಗಲ್ಲ. ಕುಮಾರಸ್ವಾಮಿ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿ ಗರಂ ಆಗಿದ್ದಾರೆ. ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಮಾತನಾಡ್ತಿದ್ದೀರಿ. ಒಬ್ಬ OBC ಹುಡುಗನಿಗೆ ಇಷ್ಟೊಂದು ಅವಮಾನವನ್ನ ಮಾಡ್ತೀರಾ ನೀವು? ಏನ್ರಿ ನಿಮ್ಮ ಚೇಲಗಳನ್ನ ಬಿಟ್ಟು ನನ್ನ ಭಯ ಪಡಿಸ್ತೀರಾ, ಚೂ ಬಿಡ್ತೀರಾ? ನಾವು ಯಾವುದಕ್ಕೂ ಭಯ ಪಡಲ್ಲ ಕಣ್ರಿ ಅಂತ ಪ್ರದೀಪ್ ಈಶ್ವರ್ ಅವ್ರ ಸ್ಟೈಲ್ನಲ್ಲಿ ಹೇಳಿದ್ದಾರೆ. ನಾನು ಅಂಜದ ಗಂಡು ಅಂತ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಈಗ ಹೇಳಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಿಂತು ಕಾಂಗ್ರೆಸ್ನ ಶಾಸಕ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಕುಮಾರಸ್ವಾಮಿಗೆ ಏನು ಪ್ರದೀಪ್ ಈಶ್ವರ್ ಈಗ ಟಾಂಗ್ ಕೊಟ್ಟಿರುವಂಥದ್ದು. ಕುಮಾರಣ್ಣನಿಂದ ನನ್ನ ಕೂದಲು ಸಹ ಕಿತ್ಕೊಳ್ಳಲು ಆಗಲ್ಲ. ಏನ್ರಿ ನಿಮ್ಮ ಚೇಲಗಳನ್ನ ಬಿಟ್ಟು ನಿಮ್ಮ ಹುಡುಗರನ್ನ ಬಿಟ್ಟು ನಂಗೆ ಭಯ ಪಡಿಸ್ತೀರಾ? ನನ್ಗೆ ಏನೂ ಮಾಡ್ಕೊಳಕ್ಕಾಗಲ್ಲ ನೀವು, ನನ್ನ ಅಂಜದ ಗಂಡು ಅಂತ ಅವ್ರ ಸ್ಟೈಲ್ನಲ್ಲಿ ಹೇಳಿದ್ದಾರೆ. ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಮಾತನಾಡ್ತೀರಿ ನೀವು. ಒಬ್ಬ OBC ಹುಡುಗನಿಗೆ ಇಷ್ಟೊಂದು ಅವಮಾನ ಮಾಡ್ತೀರಲ್ಲ ನೀವು. ಏನ್ರಿ ನಿಮ್ಮ ಚೇಲಗಳನ್ನು ಬಿಟ್ಟು ನನ್ನ ಭಯ ಪಡಿಸ್ತೀರಾ? ನನಗೆ ಯಾವುದೇ ರೀತಿ ಭಯ ಇಲ್ಲ, ಚೂ ಬಿಡ್ತೀರಾ? ನಾವು ಯಾವುದಕ್ಕೂ ಕೂಡ ಭಯ ಪಡಲ್ಲ ಕಣ್ರಿ, ನಾನು ಅಂಜದ ಗಂಡು ಅಂತ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಈಗ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಿಂತು ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಪ್ರದೀಪ್ ಈಶ್ವರ್ HD ಕುಮಾರಸ್ವಾಮಿಗೆ. ನನ್ನ ಕುಟುಂಬವನ್ನ ನನ್ನ ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ಕುಮಾರಣ್ಣ, ನೀನು DK ಅವ್ರನ್ನೂ ಸಹಿಸಲ್ಲ, ಚೆಲುವಣ್ಣನೂ ಸಹಿಸಲ್ಲ, OBCನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀರಾ, ಒಂದೇ ಒಂದು OBC MLA ಶೋಷಿತ ವರ್ಗದ MLA ನನ್ನನ್ನ, ನನ್ನ ಕುಟುಂಬವನ್ನ, ನನ್ನ ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ ಮನೆ ವಾಚ್ಮನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ ಮನೆಗೆ ವಾಚ್ಮನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದೀವ? ನಮ್ಮ ಜಯಂತಿ ಕುಮಾರಣ್ಣ, ನೀನೊಬ್ಬ OBC ಹುಡುಗನ್ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟ್ ಇಂದ JDS ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನು ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡ್ಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀವು ಕುಮಾರಣ್ಣ. ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ, ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಕುಮಾರಣ್ಣನ್ಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಖಿಲ್, ಕುಮಾರಣ್ಣ, ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಾವು ನಿಮ್ಮನ್ನ ಪ್ರಶ್ನೆ ಮಾಡಿದ್ವಿ. ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ, 32 ಎಕರೆ ತಗೊಳಕ್ಕೆ ನೀವು ಯಾವ ಬದನೆಕಾಯಿ ಸೀಡು, ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ, ನಾನು ನಮ್ಮ ರೈತರಿಗೆ ಆ ಬದನೆಕಾಯಿ ಸೀಡ್ ಕೊಡಿಸ್ತೀನಿ. ಕುಮಾರಣ್ಣ, ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ